ದೈವ ಭಕ್ತ ಡಿಕೆಶಿ ಮೃದು ಹಿಂದುತ್ವ. ಬಿಜೆಪಿ ವೋಟ್ ಬ್ಯಾಂಕ್ಗೆ ಭಾರಿ ಪೆಟ್ಟು. ಡಿಕೆನ ಕಟ್ಟಿ ಹಾಕಲು ಬಿಜೆಪಿ ಪ್ಲಾನ್ ಬಿ. ಕರ್ನಾಟಕ ರಾಜಕಾರಣದಲ್ಲಿ ಸದ್ಯಕ್ಕೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಸಾಮಾನ್ಯವಾಗಿ ಕಾಂಗ್ರೆಸ್ ನಾಯಕರನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸುವ ಮೂಲಕವೇ ಬಿಜೆಪಿ ತನ್ನ ಹಿಂದುತ್ವದ ಮತ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಳ್ಳುತ್ತಾ ಬಂದಿದೆ. ಆದ್ರೆ ಸದ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬಂದ್ರೆ ಕಥೆಯೇ ಬದಲಾಗುತ್ತೆ. ತಮ್ಮನ್ನ ತಾವೊಬ್ಬ ಕಟ್ಟು ದೈವ ಭಕ್ತ ಅಂತ ಬಹಿರಂಗವಾಗಿಯೇ ಕರೆದುಕೊಳ್ಳುವ ಡಿಕೆಶಿ ನಡೆ ಹಿಂದುತ್ವದ ಅಜೆಂಡಾ ಹೊಂದಿರುವ ಸಂಘಟನೆಗಳನ್ನೇ ಕನ್ಫ್ಯೂಸ್ ಮಾಡ್ತಿದೆ. ಒಂದು ವೇಳೆ ಹಿಂದುತ್ವವಾದಿಗಳು ಡಿಕೆ ಶಿವಕುಮಾರ್ ವಿರುದ್ಧ ಮೃದು ಧೋರಣೆ ತಾಳಿದ್ರೆ ಕರ್ನಾಟಕದಲ್ಲಿ ಬಿಜೆಪಿಯ ಕೋಟೆ ಬಿರುಕು ಬಿಡಲಿದೆಯಾ? ಬಿಜೆಪಿಯ ಸಾಂಪ್ರದಾಯಿಕ ಮತ ಬ್ಯಾಂಕ್ಗೆ ಇದರಿಂದ ಹೊಡೆತ ಬೀಳುತ್ತಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ನಾವಿಲ್ಲಿ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಡಿಕೆ ಶಿವಕುಮಾರ್ ಅವರ ಇಮೇಜ್ ಅನ್ನ. ಸಾಮಾನ್ಯವಾಗಿ ಸಿದ್ದರಾಮಯ್ಯನವರ ಅಹಿಂದ ರಾಜಕಾರಣ ಮತ್ತು ತರ್ಕಬದ್ಧ ಸಮಾಜವಾದಿ ನಿಲುವುಗಳನ್ನ ಬಿಜೆಪಿ ಸುಲಭವಾಗಿ ಟಾರ್ಗೆಟ್ ಮಾಡುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಆಟವೇ ಬೇರೆ. ಅವರು ಯಾವುದೇ ದೇವಸ್ಥಾನ ಮಠ ಮಾನ್ಯಗಳಿಗೆ ಹೋಗಲು ಹಿಂಜರಿಯೋದಿಲ್ಲ. ಜ್ಯೋತಿಷ್ಯ, ಹೋಮ ಹವನ, ಧಾರ್ಮಿಕ ಆಚರಣೆಗಳಲ್ಲಿ ಅವರಿಗೆ ಅಪಾರ ನಂಬಿಕೆ ಇದೆ. ಇದನ್ನ ಅವರು ರಾಜಕೀಯವಾಗಿಯೂ ತಮಗೆ ಪ್ಲಸ್ ಪಾಯಿಂಟ್ ಮಾಡಿಕೊಂಡಿದ್ದಾರೆ. ಇದನ್ನ ರಾಜಕೀಯ ವಿಶ್ಲೇಷಕರು ಸಾಫ್ಟ್ ಹಿಂದುತ್ವ ಅಂತ ಕರೆಯುತ್ತಾರೆ. ಅದ್ಯಾವಾಗ ಒಬ್ಬ ಕಾಂಗ್ರೆಸ್ ಮುಖಂಡ ತಾವೊಬ್ಬ ಪಕ್ಕಾ ಹಿಂದೂ ಮತ್ತು ದೈವ ಭಕ್ತ ಅಂತ ಸಾಬೀತುಪಡಿಸುತ್ತಾನೋ ಆಗ ಎದುರಾಳಿ ಪಕ್ಷಕ್ಕೆ ಅವರ ವಿರುದ್ಧ ಹಿಂದೂ ವಿರೋಧಿ ಅಸ್ತ್ರ ಬಳಸೋದು ಕಷ್ಟವಾಗುತ್ತೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಒಂದು ವೇಳೆ ಹಿಂದುತ್ವವಾದಿ ಸಂಘಟನೆಗಳು ಡಿಕೆಶಿ ವಿರುದ್ಧ ಸಾಫ್ಟ್ ಆದ್ರೆ ಬಿಜೆಪಿಗೆ ಏನಾಗುತ್ತೆ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ನಂಬರ್ 1, ಅಪ್ಪಟ ದೈವ ಭಕ್ತ. ಮೊದಲನೇದಾಗಿ ಬಿಜೆಪಿಯ ಪ್ರಮುಖ ಅಸ್ತ್ರವೇ ನಿಷ್ಪ್ರಯೋಜಕವಾಗುತ್ತದೆ. ಸನಾತನ ಧರ್ಮದ ರಕ್ಷಣೆ ಮತ್ತು ಹಿಂದುತ್ವದ ಹೆಸರಿನಲ್ಲಿ ಮತ ಕೇಳುವ ಬಿಜೆಪಿಗೆ ಮುಂಚೂಣಿಯಲ್ಲಿರುವ ಕಾಂಗ್ರೆಸ್ ನಾಯಕನೇ ದೈವ ಭಕ್ತನಾಗಿ ಕಂಡಾಗ ತಟಸ್ಥ ಹಿಂದೂ ಮತದಾರರು ಕಾಂಗ್ರೆಸ್ ಕಡೆಗೆ ಆಕರ್ಷಿತರಾಗುವ ಸಾಧ್ಯತೆ ಇರುತ್ತೆ. ನಂಬರ್ 2, ಹಳೆ ಮೈಸೂರು ಭಾಗದ ಸಮೀಕರಣ. ಒಕ್ಕಲಿಗ ಸಮುದಾಯದಲ್ಲಿ ಡಿಕೆಶಿ ಅವರಿಗೆ ಈಗಾಗಲೇ ದೊಡ್ಡ ಹಿಡಿತವಿದೆ. ಇದರ ಜೊತೆಗೆ ಅವರು ಧಾರ್ಮಿಕ ಇಮೇಜ್ ಬೆಳೆಸಿಕೊಂಡಾಗ ಸಾಂಪ್ರದಾಯಿಕವಾಗಿ ಬಿಜೆಪಿಗೆ ಹೋಗುತ್ತಿದ್ದ ಹಿಂದೂ ಮತಗಳು ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಾಲಾಗುವ ಅಪಾಯ ಬಿಜೆಪಿಗೆ ಎದುರಾಗಿದೆ. ನಂಬರ್ 3, ಬ್ರಾಂಡಿಂಗ್ ಬಿಕ್ಕಟ್ಟು. ಹಿಂದುತ್ವ ಸಂಘಟನೆಗಳು ಡಿಕೆಶಿ ಅವರನ್ನ ಕಟುವಾಗಿ ಟೀಕಿಸದಿದ್ದರೆ ಕಡು ಹಿಂದುತ್ವ ನಂಬಿರುವ ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿಯಾಗುತ್ತೆ. ಇದು ಚುನಾವಣೆಯ ಸಮಯದಲ್ಲಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರ ಉತ್ಸಾಹವನ್ನ ಕುಗ್ಗಿಸಬಹುದು. ಬಿಜೆಪಿಯ ಕೌಂಟರ್ ಸ್ಟ್ರಾಟಜಿ ಏನಾಗಿರಬಹುದು? ಹಾಗಾದ್ರೆ ಹಿಂದುತ್ವವಾದಿಗಳು ಸುಮ್ಮನೆ ಕೂರುತ್ತಾರಾ? ಖಂಡಿತ ಇಲ್ಲ. ರಾಜಕೀಯ ಪಂಡಿತರ ಪ್ರಕಾರ ಹಿಂದುತ್ವವಾದಿಗಳು ಡಿಕೆಶಿ ಅವರ ಧಾರ್ಮಿಕ ನಂಬಿಕೆಯನ್ನ ಪ್ರಶ್ನಿಸದೇ ಇರಬಹುದು. ಆದ್ರೆ ಅವರ ದೈವ ಭಕ್ತಿ ಕೇವಲ ರಾಜಕೀಯ ಗಿಮಿಕ್ ಮತ್ತು ಅಧಿಕಾರಕ್ಕಾಗಿ ಮಾಡುತ್ತಿರುವ ನಾಟಕ ಅಂತ ಬಿಂಬಿಸಲು ಪ್ರಯತ್ನಿಸುತ್ತಾರೆ. ಜೊತೆಗೆ ಧರ್ಮದ ವಿಷಯವನ್ನ ಸೈಡ್ಲೈನ್ ಮಾಡಿ ಡಿಕೆಶಿ ಅವರ ಮೇಲಿರುವ ಹಳೆ ಕೇಸ್ಗಳು, ಭ್ರಷ್ಟಾಚಾರದ ಆರೋಪಗಳು ಮತ್ತು ಆಡಳಿತಾತ್ಮಕ ವೈಫಲ್ಯಗಳನ್ನ ಮುಂಚೂಣಿಗೆ ತರಲು ಬಿಜೆಪಿ ತಂತ್ರ ಹೂಡುತ್ತಿದೆ. ಅಂದ್ರೆ ಅವರು ವೈಯಕ್ತಿಕವಾಗಿ ದೈವ ಭಕ್ತರಾಗಿರಬಹುದು, ಆದ್ರೆ ರಾಜಕೀಯವಾಗಲ್ಲ ಅನ್ನೋ ನರೇಟಿವ್ ಸೆಟ್ ಮಾಡಲು ವಿಪಕ್ಷಗಳು ಪ್ಲಾನ್ ಮಾಡುತ್ತಿವೆ. ಅದೇನೇ ಇದ್ರೂ ಡಿಕೆ ಶಿವಕುಮಾರ್ ಅವರ ದೈವ ಭಕ್ತ ಇಮೇಜ್ ಹಿಂದುತ್ವದ ಪಿಚ್ ನಲ್ಲಿ ಆಡುತ್ತಿದ್ದ ಬಿಜೆಪಿಗೆ ಹೊಸ ಸವಾಲನ್ನಂತೂ ಸೃಷ್ಟಿ ಮಾಡಿದೆ. ಒಂದು ವೇಳೆ ಹಿಂದುತ್ವದ ಮತದಾರರು ಡಿಕೆಶಿ ಅವರ ಸಾಫ್ಟ್ ಹಿಂದುತ್ವಕ್ಕೆ ಮಾರು ಹೋದ್ರೆ ಬಿಜೆಪಿಯ ವೋಟ್ ಬ್ಯಾಂಕ್ಗೆ ಖಂಡಿತ ಹೊಡೆತ ಬೀಳುತ್ತೆ. ಹಾಗಾದ್ರೆ ನಿಮ್ಮ ಪ್ರಕಾರ ಡಿಕೆ ಶಿವಕುಮಾರ್ ಅವರ ಧಾರ್ಮಿಕ ನಡೆ ಬಿಜೆಪಿಗೆ ಮುಂಬರುವ ದಿನಗಳಲ್ಲಿ ಮೈನಸ್ ಆಗುತ್ತಾ? ಹಿಂದುತ್ವದ ಮತಗಳು ಕಾಂಗ್ರೆಸ್ ಕಡೆ ವಾಲುವುದಕ್ಕೆ ಇದು ಕಾರಣವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.